ಅವ್ನು ನೋಡಿದ್ರೆ ಒಂದೇ ಮಾತನ್ಸೋದು, ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಳ್ಳುತ್ತೆ. ಬಟ್ ನೋಡ್ದವ್ರು ಎಷ್ಟು ಕುಡಿದ್ಯಾ ಕುಡಿ ಮಗು ಬೆಕ್ಕು. ಎಸ್, ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಸಂಚಿಕೆ ಅಂತೂ ತುಂಬಾನೇ ಸ್ವಲ್ಪ ಬೋರಿಂಗ್ ಆಗಿತ್ತು. ಅನ್ನೆಸೆಸರಿ ಒಂದು ಕ್ಲಿಪ್ಸ್ಗಳೆಲ್ಲ ಇಲ್ಲಿ ಹಾಕಿದ್ರು. ಆದರೆ ಇದರಿಗಿಂತ ತುಂಬ ಚೆನ್ನಾಗಿರೋ ಒಂದು ಕ್ಲಿಪ್ಸ್ಗಳು ಕೂಡ ಇಲ್ಲಿ ಇತ್ತು. ಆಲ್ಮೋಸ್ಟ್ ಅದನ್ನ ಯಾವುದೂ ಕೂಡ ಇಲ್ಲಿ ಆ್ಯಡೇ ಮಾಡಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ, ಜಾನ್ವಿ ಅವ್ರನ್ನ ಇಲ್ಲಿ ಬಿಗ್ ಬಾಸ್ ಅಲ್ಲಿ ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ಎಪಿಸೋಡು ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಜಾನ್ವಿ ಅವ್ರದ್ದು ಸಿಕ್ಕಾಪಟ್ಟೆ ಇಲ್ಲಿ ಜಾಸ್ತಿ ಎಲ್ಲ ಫೇಮಲ್ಲೂ ಕೂಡ ಅವರೇ ಕಾಣಿಸ್ತಾ ಇದ್ರು. ಇವಾಗ ಒಂದು ಹಾಡಿದೆಯಲ್ಲ, ಎಲ್ಲೆಲ್ಲೂ ನಾನೇ ಅಂತ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರು ಹೇಳಿದ್ರಲ್ಲ, ಆ ರೀತಿ ಇಲ್ಲಿ ಎಲ್ಲೇ ನೋಡ್ಕೊಂಡ್ರು ಕೂಡ ಇಲ್ಲಿ ಅವರೇ ಕಾಣಿಸ್ತಾ ಇದ್ರು. ಅವ್ರು ಇಬ್ಬರದ್ದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದ್ರು. ಆಲ್ಮೋಸ್ಟ್ ಬೇರೆ ಯಾರು ಕಾಣಿಸ್ಲೇ ಇಲ್ವಾ. ತುಂಬಾ ಚೆನ್ನಾಗಿ ಇಲ್ಲಿ ಕಾವ್ಯ ಅವರು ಕೂಡ ಆಡಿದ್ರು. ಅಷ್ಟೊಂದು ಒಂದು ಪ್ರಾಮುಖ್ಯತೆ ಕೊಡ್ತಲ್ಲ. ಇವರಿಬ್ಬರದು ಪ್ರೋಮೋ ಆಗಿರ್ಬೋದು, ಒಂದು ವಿಟಿ ಆಗಿರ್ಬೋದು, ಇವರಿಬ್ಬರದೇ ತುಂಬಾ ಜಾಸ್ತಿ ಇಲ್ಲಿ ಬರ್ತದೆ. ಇವರಿಬ್ಬರದು ಒಂದು ಫ್ರೆಂಡ್ಶಿಪ್ ಏನ್ ಬ್ರೇಕ್ ಆಯ್ತು, ಅದ್ರದ್ದೇ ಇಲ್ಲಿ ಲಾಸ್ಟ್ ಸೀನ್ ಕೂಡ ಇಲ್ಲಿ ತಗೊಂಡ್ರು. ಆಲ್ಮೋಸ್ಟ್ ಬೆಳಗಿನ ಪ್ರೋಮೋ ಕೂಡ ಇಲ್ಲಿ ಇದ್ರದ್ದೇ ಕಂಟಿನ್ಯೂ ಮಾಡ್ತಾರೇನೋ. ಇವ್ರದೇ ಪ್ರೋಮೋ ಬಿಟ್ಟರೆ ನಿಜವಾಗ್ಲೂ ಕೂಡ ಆಲ್ಮೋಸ್ಟ್ ಫೇವರ್ ಇದೆ ಬಂದ್ಬಿಟ್ಟು 100% ಆಗೇ ಬಿಡುತ್ತೆ. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಮುಖ್ಯವಾದಿದ್ದೇನಪ್ಪ ಅಂದ್ರೆ, ಫೋನ್ ಕಾಲ್ ಮಾಡಿದ್ರಲ್ಲ, ಯಾರು ಕೂಡ ಇಲ್ಲಿ ಜಾಸ್ತಿ ಪ್ರಿನ್ಸಿಪಾಲ್ ಆದವರು ಫೋನ್ ಕಾಲ್ ಮಾಡಲ್ಲ. ಯಾರಾದ್ರೂ ಇವಾಗ ಸ್ಟೂಡೆಂಟು ತುಂಬಾ ಅತಿರೇಕ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಇಲ್ಲಿ ಪ್ರಿನ್ಸಿಪಾಲು ಫೋನ್ ಮಾಡಿಬಿಟ್ಟು ಹೇಳೋದು ತಂದೆ ತಾಯಿಗೆ. ಇಲ್ಲಿ ಅಷ್ಟೂ ಜನಕ್ಕೂ ಕೂಡ ಫೋನ್ ಮಾಡಿಬಿಟ್ಟು ಹೇಳಿದ್ರಲ್ಲ, ಇದು ಬೇಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಆಲ್ಮೋಸ್ಟ್ ಅದೇ ಮಾತಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಒಬ್ಬೊಬ್ರು, ಬಟ್ ಒಬ್ಬೊಬ್ರು ಓವರ್ ಆಗಿ ಕೂಡ ಇಲ್ಲಿ ಮಾತಾಡಿದ್ರು. ಇಲ್ಲಿ ರಾಶಿಕ್ ಅವ್ರು ಬಂದ್ಬಿಟ್ಟು ಇವ್ರ ಹತ್ರ, ರಘುವ್ರ ಹತ್ರ ಒಂದು ಮಾತಾಡೋ ನೆಸೆಸಿಟಿನೇ ಇರಲಿಲ್ಲ. ಅವ್ರು ಜಗಳ ಮಾಡಿದ್ದು ಇವಾಗ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಬೆಳಿಗ್ಗೆ ಇವ್ರದ್ದು, ಇದು ಬಿಡದೇ ಇದೇನೇ ಚೆನ್ನಾಗಿರೋದು. ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಏನೂ ಕೂಡ ರಾಶಿಕ್ ಅವ್ರು ಮಾತೇ ಆಡಲಿಲ್ಲ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ, ರಘು ಅವ್ರು ಅದನ್ನೇ ಇಲ್ಲಿ ಹೇಳಿದ್ದು. ಆದರೆ ನೋಡಿ, ಅದೇ ಹೇಳಲ್ಲ, ಒಂದೊಂದ್ಸತಿ ಬೋರ್ ಹೊಡಿಯೋದು. ಏನಕ್ಕೆ ಅಂತಂದರೆ ಈ ರೀತಿಯಾಗಿ ಪ್ರೋಮೋಗಳನ್ನ ಬಿಟ್ಟಿದ್ದು ಸ್ವಲ್ಪ ಈ ರೀತಿ ಮಾಡ್ತಾ ಇದ್ರೆ ನೋಡೋರು ಕೂಡ ಇಲ್ಲಿ ಬೋರ್ ಹೊಡೆದು ಬಿಡುತ್ತೆ. ಈ ಒಂದು ಫೋನ್ ಕಾಲ್ ಬಂದಾಗ ಇಲ್ಲಿ ಅಶ್ವಿನಿ ಗೌಡ ಅವರ ಒಂದು ತಮ್ಮ ಮಾತಾಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಗೆದ್ದೇ ಗೆಲ್ತಾರೆ, ಬೌನ್ಸ್ ಬ್ಯಾಕ್ ಆಗೇ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಏನು ಕಾನ್ಫಿಡೆಂಟ್ ನೋಡಿ. ಇಲ್ಲಿ ಅಶ್ವಿನಿ ಗೌಡ ಅವ್ರದೇ ಕಾನ್ಫಿಡೆನ್ಸ್ ಅಂತ ಅಂದ್ರೆ, ಇಲ್ಲಿ ಅವ್ರ ತಮ್ಮಂದು ಇದ್ದದ್ದು ಓವರ್ ಕಾನ್ಫಿಡೆನ್ಸ್. ಅದಕ್ಕೆ ಇಲ್ಲಿ ಚಪ್ಪಲೆ ಹೊಡ್ಕೊಂಡೆಲ್ಲ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಹಾಕ್ತಾರೆ. ಆಲ್ಮೋಸ್ಟ್ ಅವ್ರದೊಂದು ವ್ಯಕ್ತಿತ್ವ ಅವ್ರು ಹಾಳು ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅಂತ ಗೊತ್ತಾಗ್ತದೆ. ಮುಂದಿನ ದಿವಸಗಳಲ್ಲಿ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಗಿಲ್ಲಿ ಅವರು ತಂದೆ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಅವರು ಹೇಳಿದ್ರು, ಅದ್ಭುತ ಮಾತುಗಳನ್ನ ಇಲ್ಲಿ ರಘು ಅವ್ರಿಗೆ ಹೇಳಿದ್ರು. ಇಲ್ಲಿ ಗಿಲ್ಲಿ ಅವ್ರ ತಂದೆ ಮಾತಾಡಿದಾಗ ಅವರು ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕೊಂಡ್ಬಿಡ್ಬೇಕಿತ್ತು, ಆ ರೀತಿಯಾಗಿ ಇಲ್ಲಿ ಕೌಂಟ್ರು ಕೂಡ ಕೊಟ್ಟರು. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೂ ರಕ್ತ ಒಂದೇ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೂ ಕೂಡ ಇಲ್ಲಿ ಕೌಂಟ್ರು ಕೊಡೋ ಕಲೆ ಅದು ತುಂಬಾನೇ ಚೆನ್ನಾಗಿದೆ. ಸಕ್ಕದಾಗಿ ಟಾಂಗ್ ಕೊಟ್ಟರು ನಿಜವಾಗ್ಲೂ ಕೂಡ. ಪರ್ಸನಲಿ ನಂಗೆ ತುಂಬಾ ಇಲ್ಲಿ ಇಷ್ಟ ಆಯ್ತು. ಇದೆಲ್ಲ ಫೋನ್ ಕಾಲ್ಸ್ ಎಲ್ಲ ಮುಗಿದ ಮೇಲೆ ಇಲ್ಲಿ ರಾಶಿಕ್ ಅವರು, ರಿಷಾ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ಆಲ್ಮೋಸ್ಟ್ ಹೇಗ್ ನಡೀತು ಅದು ಇದು ಅಂತ ಅಂದ್ಬಿಟ್ಟು ಮಾತಾಡೋದು ಒಂದ್ ಕಡೆ ಇದ್ರೆ, ಇವರಿಬ್ರು ಬೇರೆಯವರು ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಕಾವ್ಯ ಅವರು ಇಲ್ಲಿ ಗಿಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತವ್ರೆ. ಇಲ್ಲಿ ರಾಶಿಕಾ ಅವರೇ ಇಲ್ಲಿ ಸೂರಜ್ ಅವ್ರನ್ನ ಯೂಸ್ ಮಾಡ್ಕೊಂತಿರ್ಬೋದಲ್ವಾ. ಆಲ್ಮೋಸ್ಟ್ ಇಲ್ಲಿ ರಿಷಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನನಗೆ ಪರ್ಸನಲಿ ಅನ್ಸಿದ್ದು ಏನಪ್ಪಾ ಅಂತಂದ್ರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಅಷ್ಟು ರಗಡಾಗಿ ಖಡಕ್ ಆಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ರು. ನಾನು ಕೂಡ ಕೆಲವೊಂದು ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಇವರು 100% ಟಕ್ಕರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇವರು ಟಕ್ಕರ್ ಕೊಡಲ್ಲ ಅಂದ್ಬಿಟ್ಟು ಇವಾಗ ಅನಿಸ್ತದೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಮುಂಚೆ ಒಂಥರ ಇದ್ರು, ಹುಲಿ ತರ ಹೋದ್ರು. ಈಗ ಬಿಗ್ ಬಾಸ್ ಮನೆಗೆ ಈಚ್ ಕಡೆ ಬರ್ಬೇಕಾದ್ರೆ ಈಗ ಇಲಿ ತರ ಆಗ್ಬಿಟ್ಟು ಬರೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಬಿಗ್ ಬಾಸ್ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಒಬ್ಬರೇ ಇರೋದು. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು. ಸದ್ಯ ಈಗ ಅಶ್ವಿನಿ ಗೌಡ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸನ ರಿಷಾ ಗೌಡ ಅವರು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಹಿಂದಿನ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ, ಆಲ್ಮೋಸ್ಟ್ ಈ ಒಂದು ಫುಟೇಜ್ನ ಇಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು. ಅದೇನೋ ಗೊತ್ತಿಲ್ಲ, ಇಲ್ಲಿ ಇವ್ರನ್ನ ಉಳಿಸ್ಬೇಕು ಅಂತಂದ್ಬಿಟ್ಟು ಈ ರೀತಿ ಮಾತಾಡ್ತಾರೋ ಏನೋ, ಈ ಒಂದು ಫುಟೇಜ್ನ ಕಟ್ ಮಾಡಿದ್ರು. ಅದಕ್ಕೆ ನಾನು ಇಲ್ಲಿ ಆ ಒಂದು ಕ್ಲಿಪ್ಸ್ ಕೂಡ ಇಲ್ಲಿ ಹಾಕಿದ್ದೆ. ಇಲ್ಲಿ ರಕ್ಷಿತಾ ಅವ್ರನ್ನ ಬೇಕಂತಂದ್ಬಿಟ್ಟು ಯಾರ್ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ರಾಶಿಕಾ ಅವರು, ರಿಷಾ ಅವರು, ಅಶ್ವಿನಿ ಗೌಡ ಅವರು ಮೂರೂ ಜನ ಕೂಡ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ಬೈತಾರೆ. ಅದರಲ್ಲೂ ಕೂಡ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಶ್ವಿನಿ ಗೌಡ ಅವರು. ಬಿಡಿ, ಅವ್ರಿಗಂತೂ ಇಲ್ಲಿ ಯಾರು ಕೂಡ ಬಾಯ್ ಕೊಡಕ್ ಆಗೋದೇ ಇಲ್ಲ. ಆದ್ರೆ ಇಲ್ಲಿ ರಿಷಾ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ಈಗ ಇದರಿಂದ ಸದ್ಯ ಜಾನ್ವಿ ಅವರು ಹೊರಗಡೆ ಬಂದ್ರೆ, ಈಗ ಈ ಒಂದು ಟೀಮ್ಗೆ, ಬಕೆಟ್ ಟೀಮ್ಗೆ ಎಂಟ್ರಿ ಕೊಟ್ಟಿರೋದು. ಅದೇ ಒಂದು ಔಟ್ ಆದ್ರೆ ಒಂದು ಇನ್ ಆಗುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಇಲ್ಲಿ ರಿಷಾ ಗೌಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇರೋದೇ ಸರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ಬಿಗ್ ಬಾಸ್ ಮನೆಗೆ ಹೋಗಕ್ಕೂ ಮುಂಚೆನೆ ಅಶ್ವಿನಿ ಗೌಡ ಅವರು ಅವ್ರನ್ನೇ ಇಲ್ಲಿ ಬಿಗ್ ಬಾಸ್ ಅಂದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಯಾರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಅಂತ ಹೋದವರು ಇವಾಗ ಅವ್ರ ಹಿಂದೆ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಾಗೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ನಾನು ಕೂಡ
ಮನೇಲಿ ಸೇಫ್ ಆಗಾಡಿದ್ರೆ ಉಳಿತೀನಿ, ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರೊಂದು ಮೈಂಡ್ ಥಿಂಕಿಂಗ್ ಏನಿದೆ ನಿಜವಾಗ್ಲೂ ಕೂಡ ಅದು ತಪ್ಪಾಗಿದೆ. ಆಲ್ಮೋಸ್ಟ್ ರಕ್ಷಿತಾ ಅವ್ರನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೊಗಳಿದ್ರು. ಮನೆ ಒಳಗಡೆ ಹೋದ್ಮೇಲೆ ಇವಾಗ ಅವರು ಕೂಡ ರಿವರ್ಸ್ ಹೊಡೆದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ರಕ್ಷಿತ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ರು ಅಂದ್ಬಿಟ್ಟು ಇವ್ರ ಬಾಯಲ್ಲೇ ಬಂದಿತ್ತು. ಆದ್ರೆ ನೋಡಿ ಇವಾಗ ಮತ್ತೆ ಅಶ್ವಿನಿ ಗೌಡ ಅವ್ರು ಹೇಳ್ತಿರೋದೇ ಕರೆಕ್ಟು, ಇಲ್ಲಿ ಅವಳು ನಾಟಕ ಆಡ್ತಾವಳೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಓವರ್ ಆಗಿ ಆಕ್ಷನ್ ಮಾಡ್ತಿದ್ದಾರೆ, ಆಕ್ಷನ್ ಮಾಡ್ಕೊಂಡು ತೋರಿಸ್ತಿದ್ದಾರೆ. ಇಲ್ಲಿ ಹಂಗೆ ಹಿಂಗೆ ಅದನ್ನ ಬಿಟ್ಬಿಡು ಅಂತಂದ್ಬಿಟ್ಟು ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ. ಅದರಲ್ಲೂ ಕೂಡ ಉಸಿರೇ ಇರಲ್ಲ, ಬಾಯಿಗೆ ಪ್ಲಾಸ್ಟರ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ಸೀನ್ ಇಲ್ಲಿ ತೋರಿಸ್ಬೇಕಿತ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು ಒಂದು ಅನ್ನೆಸೆಸರಿ ಸೀನ್ಗಳನ್ನೆಲ್ಲ ಇಲ್ಲಿ ತೋರಿಸಿದ್ರು ಇವತ್ತಿನ ಎಪಿಸೋಡಲ್ಲಿ. ಬಟ್ ಈ ಒಂದು ಸೀನ್ ಇಲ್ಲಿ ಹಾಕ್ಲೇ ಇಲ್ಲ. ಇದ್ರ ಜೊತೆ ಇನ್ನೊಂದು ಸೀನ್ ಕೂಡ ಇಲ್ಲಿ ಆ್ಯಡ್ ಮಾಡಬಹುದಿತ್ತು. ಯಾಕಂದ್ರೆ ಆಲ್ಮೋಸ್ಟ್ ಅಶ್ವಿನಿ ಅವ್ರದ್ದು ಮತ್ತು ಇಲ್ಲಿ ಜಾನ್ವಿ ಅವ್ರದ್ದು ತೋರಿಸೋ ಒಂದು ನೆಸೆಸಿಟಿ ಇರಲಿಲ್ಲ. ಹೆಚ್ಚಾಗಿ ಅವ್ರದ್ದೇ ಇಲ್ಲಿ ಒಂದು ಫೂಟೇಜ್ಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ರಾಶಿಕಾ ಅವರು ಮತ್ತು ರಿಷಾ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾರೆ. ಆದರೆ ತುಂಬಾ ಓವರ್ ಆಗಿ ಮಾತಾಡಿದಾರಪ್ಪ ಅಂತಂದ್ರೆ ರಿಷಾ ಗೌಡ ಅವರು. ಇವಾಗ ನಿನ್ನೆ ಒಂದು ಚರ್ಚಾ ಸ್ಪರ್ಧೆ ಏನಾಗುತ್ತೆ ಅದಾಗಿದ ತಕ್ಷಣ ಬೆಳಿಗ್ಗೆ ಇಬ್ರು ಕೂಡ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಇಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ರಿಷಾ ಅವರು ಏನ್ ಹೇಳ್ತಾರೆ ಅಂತಂದ್ರೆ ರಾಶಿಕಾ ಅವ್ರ ಹತ್ರ, ಈ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರನ್ನ ನಾವೇ ಸ್ಟಾರ್ಗಳನ್ನ ಮಾಡ್ತಿದೀವಿ ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ರಕ್ಷಿತ್ ಅವ್ರ ಜೊತೆ ನಾವೇನಾದ್ರೂ ಜಗಳ ಆಡಿದ್ರೆ ಇಲ್ಲಿ ರಕ್ಷಿತ್ ಅವರು ಸ್ಟಾರ್ ಆಗ್ತಾರೆ ಅಂತಂದ್ಬಿಟ್ಟು ಹೇಳ್ತಿದ್ರೆ. ಆಲ್ಮೋಸ್ಟ್ ಯಾರಿಗೂ ಇಲ್ಲಿ ಸ್ಟಾರ್ ಮಾಡಕ್ ಆಗಲ್ಲ, ಅವರೇ ಸ್ಟಾರ್ ಆಗ್ಬೇಕಿದೆ. ಇದನ್ನ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಇವಾಗ ಅವರೊಂದು ಹೇಳ್ತಾರೆ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇವಾಗ ರಕ್ಷಿತ್ ಅವರು ಕಣ್ಮುಚ್ಕೊಂಡು ಹಾಲು ಕುಡಿತಿದ್ದಾರೆ, ಅದು ಯಾರಿಗೂ ಕೂಡ ಗೊತ್ತಾಗ್ತಲ್ಲ. ಅವರೊಂದು ಮೈಂಡ್ ಗೇಮ್ ಮಾಡ್ತಾ ಇದಾರೆ ಅಂತೆ, ಅದು ಯಾರಿಗೂ ಕೂಡ ಗೊತ್ತಾಗ್ತಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಹಾಲು ಕುಡಿಲಿ ಅಂತ ಅಂದ್ಬಿಟ್ಟು ಬಿಟ್ಟಿದೀವಿ, ಎಲ್ರೂ ಕೂಡ ಇಲ್ಲಿ ನೋಡ್ತಾ ಇರ್ತಾರೆ, ಎಷ್ಟು ಕುಡಿತೀಯ ಕುಡಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ರಾಶಿಕಾ ಅವ್ರ ಹತ್ರ ಹೇಳ್ತಾರೆ. ಅದಕ್ಕೆ ರಾಶಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ, ಹೌದು ಸ್ವಲ್ಪ ಅವಳು ಕೂಡ ಓವರ್ ಆಗಿದೆ ಅಂತ ಕೂಡ ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿ ಹಂಚ್ಕೊಂತಾರೆ ರಿಷಾ ಅವರ. ಇದನ್ನು ಕೂಡ ಇಲ್ಲಿ ಹೇಳೋದು, 3 ವಿಕೆಟ್ಗಳು ಇದೆ ಮನೆಯಲ್ಲಿ, ಅಲ್ಲಾಡ್ತಾ ಇರೋ ವಿಕೆಟ್ಗಳು ಅಂತಂದ್ಬಿಟ್ಟು. ಅಂದ್ರೆ ಅವ್ರು ಯಾವಾಗ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಗೊತ್ತಿಲ್ಲ ಅನ್ನೋ ರೀತಿಲಿ ಮಾತಾಡಿದ್ದು. 3 ವಿಕೆಟ್ಗಳು ಇದೆಯಂತೆ. ಅದು ಹೋದ್ಮೇಲೆ ಇಲ್ಲಿ ರಕ್ಷಿತ್ ಅವ್ರದ್ದು ಆಟ ಕಮ್ಮಿ ಆಗುತ್ತೆ, ಅವ್ರ ಹತ್ರ ಹೋಗ್ಬಿಟ್ಟು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾರಲ್ವಾ, ಆ ರೀತಿ ಮಾತಾಡೋದು ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರ ಪ್ರಕಾರ ಇಲ್ಲಿ ಅಲ್ಲಾಡೋ ವಿಕೆಟ್ಗಳಂದ್ರೆ ಯಾರು, ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಇವಾಗ ಏನಾಗ್ತದೆ ಅಂತಂದ್ರೆ ಈ ರೀತಿಯಾದ ಫೂಟೇಜ್ಗಳು ಒಂದು ಬರಲಿಲ್ಲ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಹಾಕ್ಬೇಕಿತ್ತು. ಅಲ್ಲಾಡೋ ವಿಕೆಟ್ ಅಂತ ಅಂದ್ಬಿಟ್ಟು ಇವರೇ ಇಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಸ್ಟ್ರಾಂಗ್ ಆಗಿರೋ ವಿಕೆಟ್ ಏನ್ ಮಾತುಗಳು ಆಡ್ತಾರೆ ಅಂತಂದ್ರೆ ಅದರಲ್ಲೂ ಕೂಡ ರಕ್ಷಿತಾ ಅವರು ಯಾರ ಸಪೋರ್ಟು ಕೂಡ ತಗೊಂಡು ಆಡ್ತಾ ಇಲ್ಲ, ಒಬ್ಬರೇ ಇಲ್ಲಿ ಆಡ್ತಾ ಇದ್ದಾರೆ. ಅವ್ರ ಆಟ ತುಂಬಾ ಕ್ಲಿಯರ್ ಆಗಿದೆ. ಇದನ್ನ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಬಿಗ್ ಬಾಸ್ ಅಂದ್ರೆ ಯಾವ ರೀತಿ ಆಟ ಆಡಬೇಕು ಏನು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಯಾರಿಗೂ ಕೂಡ ಇಲ್ಲಿ ತಲೆಗೆ ಹೋಗಿಲ್ಲ. ಇಲ್ಲಿ ಬೇಕಂತಾನೆ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವರು 3 ಜನದ ಹತ್ರ ಇಲ್ಲಿ ಸ್ವಲ್ಪ ಜಾಸ್ತಿ ಇಲ್ಲಿ ಕ್ಲೋಸ್ ಆಗಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಆದ್ರೆ ಇವ್ರ ಪ್ರಕಾರ ಯಾರು ಅಲ್ಲಾಡೋ ವಿಕೆಟ್ ಅಂತಂದ್ರೆ ಧ್ರುವಂತ್ ಅವರು ಜಾಸ್ತಿ ಇಲ್ಲಿ ರಕ್ಷಿತಾ ಅವ್ರನ್ನ ತಂಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಲ್ಲಮ್ಮ ಅವರು, ಇಲ್ಲಿ ರಕ್ಷಿತಾ ಅವರು ಜಾಸ್ತಿ ಮಾತಾಡೋದು ಒಂದು ಇವ್ರ ಹತ್ರ ಮಾತಾಡ್ತಾರೆ, ಮಲ್ಲಮ್ಮ ಅವ್ರ ಹತ್ರ ಮಾತಾಡ್ತಾರೆ, ಮತ್ತೆ ಧ್ರುವಂತ್ ಅವ್ರ ಹತ್ರ ಕೂಡ ಇಲ್ಲಿ ಮಾತಾಡ್ತಾರೆ. ಇನ್ನೊಬ್ರು ಅವ್ರ ಪ್ರಕಾರ ಯಾರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ 3 ವಿಕೆಟು ಅಲ್ಲಾಡೋ ವಿಕೆಟು ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡೋಣ ಆದ್ರೆ ಇದ್ರ ಬಗ್ಗೆ ಚರ್ಚೆ ನಡೆಯಲ್ವಾ ಅಂತ ಅಂದ್ಬಿಟ್ಟು ಈ ತರ ಒಂದು ಫೂಟೇಜ್ಗಳು ಹಾಕಿದ್ರೆ ಇಲ್ಲಿ ಗೊತ್ತಾಗುತ್ತೆ ಯಾರ್ಯಾರ ಮನಸ್ಸಲ್ಲಿ ಯಾವ ತರ ಉಳುಕಿದೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತಿನ ಎಪಿಸೋಡಲ್ಲಿ ಇದು ಯಾವುದೂ ಕೂಡ ಇಲ್ಲಿ ತೋರಿಸ್ಲಿಲ್ಲ. ಆದರೆ ಇವತ್ತಿನ ಎಪಿಸೋಡಲ್ಲಿ ತುಂಬ ಚೆನ್ನಾಗಿದ್ದೇನಪ್ಪ ಅಂತಂದರೆ ಫೈಟ್ ಕೊಟ್ಟಿದ್ದು, ಏನೊಂದು ಗೇಮ್ ಕೊಟ್ಟರು ರೆಡ್ ಟೀಮ್ಗೆ ಬ್ಲೂ ಟೀಮ್ಗೆ, ತುಂಬ ಚೆನ್ನಾಗಿ ಫೈಟ್ ಇತ್ತು. ಅದಕ್ಕೆ ಇಲ್ಲಿ 2 ರೌಂಡ್ ಕೂಡ ಇಲ್ಲಿ ಹುಡುಗಿರನ್ನ ಇಲ್ಲಿ ಬಿಟ್ಟರು, ತುಂಬ ಚೆನ್ನಾಗಿ ಆಟ ಆಡಿದ್ರು. ನಿಜವೂ ಕೂಡ ಕಾವ್ಯ ಅವರು ಮತ್ತು ಇಲ್ಲಿ ಜಾನ್ವಿ ಅವರು ಕೂಡ ತುಂಬ ಚೆನ್ನಾಗಿ ಫೈಟ್ ಕೊಟ್ಟರು. ಬಟ್ ಅತಿ ಹೆಚ್ಚಾಗಿ ಫೂಟೇಜ್ ಕೊಡ್ತಿದ್ರಲ್ಲ ಅದು ಬೇಜಾರಾಗುತ್ತೆ. ಫೈಟ್ ಏನೋ ಕೊಡ್ತಿದ್ದಾರೆ, ಜಾನ್ವಿ ಅವರು ಕೊಡ್ತಿದ್ದಾರೆ, ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಕೊಡ್ತಾರೆ. ತುಂಬ ಅತಿಯಾಗಿ ಇಲ್ಲಿ ಇವರು ಇಬ್ಬರನ್ನ ತೋರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನೋಡೋರ್ಗೂ ಕೂಡ ಇರಿಟೇಷನ್ ಆಗುತ್ತೆ. ಏನಪ್ಪ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರು ಕೂಡ ಇಲ್ಲಿ ಇಲ್ವಾ, ಬೇರೆ ಯಾರು ಕೂಡ ಕಾಣಿಸಲ್ವಾ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ. ಮತ್ತೆ ಇಲ್ಲಿ ಇವತ್ತಿನ ಎಪಿಸೋಡಲ್ಲಿ ಒಂದು ಹೈಲೈಟ್ ಪಾಯಿಂಟ್ ಏನಂತಂದ್ರೆ ಪ್ರೀತಿ ಅಂದ್ರೆ ಏನು ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಮಾತಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ಎಲ್ರಿಗಿಂತ ತುಂಬಾ ಚೆನ್ನಾಗಿ ಹೇಳಿದ್ದು, ತುಂಬಾ ಎಮೋಷನ್ ಆಗಿದ್ದು ರಕ್ಷಿತ್ ಅವರು. ಆಲ್ಮೋಸ್ಟ್ ಒಂದು ಬಾಂಡಿಂಗ್, ಪ್ರೀತಿ ಅಂದ್ರೆ ಇಲ್ಲಿ ಒಂದು ಬಾಂಡಿಂಗ್ ಇರುತ್ತಲ್ಲ, ನಿಜವಾಗ್ಲೂ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಾರ್ಮಲ್ ಆಗಿ ಹೇಳಿದ್ರು, ಅದು ಪರ್ಸನಲ್ ಆಗಿ ಕೂಡ ಇಲ್ಲಿ ತಗೊಂಡು ಹೇಳಿದ್ರು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಹೇಳಿದ್ರು, ಮತ್ತೆ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಿದ್ರು. ಆದರೆ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳಿದ್ದು ಇಲ್ಲಿ ರಕ್ಷಿತ್ ಅವರು ಹೇಳಿದ್ರು. ತುಂಬಾ ಎಮೋಷನ್ ಕೂಡ ಇಲ್ಲಿ ಆದ್ರು. ಕಾವ್ಯ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆದರೆ ಎಲ್ಲರೂ ವೇ ಆಫ್ ಥಿಂಕಿಂಗು ಒಂದೇ ತರ ಇಲ್ಲ. ಈಗ ನಮ್ಮ ಪ್ರಕಾರ ಒಂಥರ ಪ್ರೀತಿ ಅಂದ್ರೆ ಇರುತ್ತೆ, ನಮ್ಗೆ ಇಲ್ಲಿ ಅತಿ ಹೆಚ್ಚಾಗಿ ಯಾರಿಂದ ಪ್ರೀತಿ ಸಿಕ್ಕಿರುತ್ತೆ ನಾವು ಅವ್ರನ್ನ ಇಲ್ಲಿ ಹೊಗಳೇ ಹೊಗಳ್ತೀವಿ. ಆದರೆ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ
ತಾಯಿ ಪ್ರೀತಿ ತುಂಬಾನೇ ಮುಖ್ಯ ಆಗಿರುತ್ತೆ. ನಿಜವಾಗ್ಲೂ ಕೂಡ ಕೆಲವೊಮ್ಮೆ ನಾವು ಅನ್ಕೊಂತೀವಿ ಇಲ್ಲ ಬಿಡಪ್ಪ ಏನಪ್ಪ ಮಾಡಿಬಿಟ್ಟಿದ್ದಾರೆ ತಾಯಂದ್ರು ಅಂತ ಅಂದ್ಬಿಟ್ಟು. ಆದರೆ ನಾವು ನಿಜವಾಗ್ಲೂ ಕೂಡ ಕೆಲವೊಂದು ಟೈಮಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ ಅವ್ರು ಇಲ್ಲ ಅಂತಂದರೆ ನಾವು ಇರೋಕ್ಕಾಗಲ್ಲ ಅನ್ನೋದು ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಅನ್ನಿಸ್ತು. ಅವ್ರು ಇಲ್ಲಿ ಹೇಳಿದ್ರು ಜೊತೆಲಿದ್ದಾಗ ಅವ್ರು ಎಷ್ಟೊಂದು ಇಲ್ಲಿ ಅಡುಗೆ ಮಾಡ್ತಾಯಿದ್ರು, ನಾನು ಅದನ್ನೆಲ್ಲ ಕೂಡ ಇಲ್ಲಿ ಮರೆಯೋಕ್ಕಾಗ್ತಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಯಾಕಂತಂದರೆ ನೆನಪಾಗೇ ಆಗುತ್ತೆ ಎಂಥವ್ರಿಗೆ ಆದರೂ ಕೂಡ. ಅದಕ್ಕೆ ಹೇಳೋದು ಜೊತೆಗಿದ್ದಾಗ ನಾವು ಆದಷ್ಟು ಖುಷಿಯಿಂದ ಸಂತೋಷದಿಂದ ಇರಬೇಕಾಗುತ್ತೆ. ಎದುರುಗಡೆ ಇದ್ದಾಗ ಬರೀ ಜಗಳ ಆಡ್ಕೊಂಡಿದ್ರೆ ಏನು ಕೂಡ ಸಿಗಲ್ಲ. ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲರಲ್ಲೂ ಕೂಡ ಇಲ್ಲಿ ಇರಬೇಕು. ಕಾವ್ಯವ್ರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು, ಜಾನ್ವಿಯವರಂತೂ ತುಂಬ ಚೆನ್ನಾಗಿ ಹೇಳಿದ್ರು. ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಗಳಿಸೋದು ತುಂಬ ಇಲ್ಲಿ ಈಸಿ, ಅದನ್ನು ಕಾಪಾಡ್ಕೊಂಡು ಹೋಗ್ತೀವಲ್ಲ ಅದೇ ನಿಜವಾದ ಪ್ರೀತಿ ಅಂತಂದ್ಬಿಟ್ಟು ನಿಜವಾಗ್ಲೂ ಇಲ್ಲಿ ಹೇಳಿದ್ದು ಕರೆಕ್ಟ್. ಬಟ್ ಇಲ್ಲಿ ದ್ವೇಷ ಮಾಡೋರ್ನ ಮೇಲೂ ಪ್ರೀತಿ ಉಟ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಅದನ್ನು ಜಾನ್ವಿಯವರಿಗೆ ಹೇಳಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತು ಎಲ್ಲರಿಗೂ ಕೂಡ. ಅದಕ್ಕೆ ಇಲ್ಲಿ ಆನಂತರ ಇಲ್ಲಿ ಜಾನ್ವಿಯವರು ಕೂಡ ಇದಕ್ಕೆ ಕರೆಕ್ಟಾಗಿ ಹೇಳಿದ್ದು, ನನಗೆ ಹೊರಗಡೆ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲರ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಅಂತಂದರೆ ಅದು ತಾಯಿ ಪ್ರೀತಿ. ಯಾಕಂತಂದ್ರೆ ಅವ್ರ ಪ್ರೀತಿನಲ್ಲಿ ಯಾರು ಕೂಡ ಮೀರ್ಸಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಕೂಡ ಅದೇ ಆಗಿದೆ. ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಅದಕ್ಕೆ ಇದ್ದಾಗ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಇನ್ನು ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಟಾಸ್ಕ್ ಅಂತೂ ಕೊಟ್ಟರು. ಆ ಟಾಸ್ಕಲ್ಲಿ 3 ರೌಂಡ್ ಇಟ್ಟರು. ಇದರಲ್ಲಿ ಬ್ಲೂ ಟೀಮ್ ಬಂದ್ಬಿಟ್ಟು 2 ರೌಂಡ್ಗೆ ಇತ್ತು, ರೆಡ್ ಟೀಮ್ ಬಂದ್ಬಿಟ್ಟು 1 ರೌಂಡ್ಗೆ ಇತ್ತು. ಇಲ್ಲಿ ಬ್ಲೂ ಟೀಮೇ ಇಲ್ಲಿ ವಿನ್ ಆಯಿತು. ಟೋಟಲ್ ಆಗಿ ಇವತ್ತಿನ ಎಪಿಸೋಡಲ್ಲಿ ಒಂದೇ ಒಂದು ಹೈಲೈಟ್ ಏನಪ್ಪ ಅಂತಂದರೆ ಇಲ್ಲಿ ಇಬ್ಬರು ಕೂಡ ಫೈಟ್ ಕೊಟ್ಟರಲ್ಲ ಹುಡುಗಿರು, ತುಂಬ ಚೆನ್ನಾಗಿ ಆಡಿದ್ರು. ಇದೊಂದೇ ಹೈಲೈಟ್ ಸೀನ್ ಅಂತ ಅಂದ್ಬಿಟ್ಟು ಅನಿಸಿತ್ತು. ಆದರೆ ಜಾನ್ವಿಯವರಾಗಲಿ ಅಶ್ವಿನಿಯವರಾಗಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬೇರೆಯವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟರೆ ಬಿಗ್ ಬಾಸ್ ಅವರು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸ್ವಲ್ಪ ಬೇಡದೇ ಇರೋ ಫೂಟೇಜ್ಗಳನ್ನ ಇಲ್ಲಿ ಕಟ್ ಮಾಡಿಬಿಟ್ಟು ಅನ್ನೆಸೆಸರಿ ಫೂಟೇಜ್ನ ಇಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಮುಖ್ಯವಾಗಿ ಬೇಕಾಗಿರೋ ಫೂಟೇಜ್ಗಳನ್ನ ಇಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಲೈವಲ್ಲಿ ತುಂಬ ಜನ ಇಲ್ಲಿ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅವ್ರು ಇಲ್ಲಿ ಫೂಟೇಜ್ನ ಕಟ್ ಮಾಡಿದ್ರು ಕೂಡ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಯಾವೆಲ್ಲ ಸೀನ್ಸ್ ಇಲ್ಲಿ ಹೈಲೈಟ್ ಆಗಿದೆ. ಬಟ್ ಪ್ರಸಾರ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಕೂಡ ಲೈವ್ನ ನೋಡೋಕ್ಕಾಗಲ್ಲ. ಇವಾಗ ಏನೊಂದು 9:30 ಇಂದ 11 ಗಂಟೆವರೆಗೂ ಬರುತ್ತೋ ಆ ಒಂದು ಎಪಿಸೋಡ್ಗಳನ್ನ ಇಲ್ಲಿ ನೋಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅನ್ನೆಸೆಸರಿ ಸೀನ್ಗಳನ್ನ ಇಲ್ಲಿ ಕಟ್ ಮಾಡಿ ಬೇರೆಯವ್ರಿಗೂ ಕೂಡ ಪ್ರಾಮುಖ್ಯತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.